ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಮನೆ ಹತ್ತಿರವೇ ಸೌದೆ ಒಲೆಯ ಮೇಲೆ ಚಿಕನ್ ಬಿರಿಯಾನಿಯನ್ನು ಮಾಡಿ ಮಾರಿದ್ದರಿಂದ ಎಷ್ಟೋ ಫೇಮಸ್ ಆಗುತ್ತಾರೆ. ಅದರಿಂದ ಹೋಟೆಲ್ನವರು, ಫಂಕ್ಷನ್ ಮಾಡುವವರು ಅತ್ತೆ ಸೊಸೆಯರಿಗೆ ಚಿಕನ್ ಬಿರಿಯಾನಿ ಆರ್ಡರ್ ಕೊಡ್ತಾ ಇದ್ರು. ಶಾರದಾ ಅನಾಮಿಕಾ ಕೂಡ ಎಷ್ಟೋ ಸಂತೋಷ ಪಡುತ್ತಾ ತಮಗೆ ಇಷ್ಟವಾದ ಚಿಕನ್ ಬಿರಿಯಾನಿಯನ್ನು ಮಾಡ್ತಾ ಇದ್ರು. ಹಾಗೆ ಬಂದ ದುಡ್ಡಿನಿಂದ ಸಂತೋಷದಿಂದ ಇರ್ತಾ ಇದ್ರು. ಒಂದು ದಿನ ಅತ್ತೆ ಸೊಸೆಯರು ಸೌದೆ ಒಲೆ ಮೇಲೆ ಚಿಕನ್ ಬಿರಿಯಾನಿ ಮಾಡುತ್ತಾ ಇರುವಾಗ ಶಾರದಾಳ ಫೋನ್ ಮೊಳಗುತ್ತದೆ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ಶಾರದಾ ಅವರ? ಹೌದು ಸ್ವಾಮಿ, ಇಷ್ಟಕ್ಕೂ ತಾವ್ಯಾರು? ಯಾಕೆ ಫೋನ್ ಮಾಡಿದ್ರಿ? ನನ್ನ ಹೆಸರು ಸುದರ್ಶನ್. ನಾನು ಕಾರ್ ಬಿಸ್ನೆಸ್ ಮಾಡ್ತಾ ಇರ್ತೀನಿ. ನಮಗೆ ಅಂತಹ ಕಾರು ಬೇಡ ಸ್ವಾಮಿ, ಸ್ಕೂಟಿ ಇದೆ, ಅದರಿಂದಲೇ ಸರಿ ಹೊಂದಿಸ್ಕೋತೀವಿ. ಅಯ್ಯೋ ಶಾರದಾ ಅವರೇ, ನಾನು ಕಾರ್ ಮಾರೋನಲ್ಲ. ತಾವೇ ಅಲ್ವಾ ಕಾರ್ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಅದಕ್ಕೆ ನಮಗ್ ಬೇಡ ಅಂತ ಹೇಳ್ದೆ ಅಲ್ಲ. ಕಾರುಗಳ ಬಿಸ್ನೆಸ್ ಅಂದ್ರೆ? ನೋಡಿ ಸ್ವಾಮಿ, ನಿಮ್ಗೆ ಹೀಗೆ ಕೆಲ್ಸವಿಲ್ಲ, ಆದ್ರಿಂದ ಫೋನ್ ಮಾಡಿ ಮಾತಾಡ್ತಾ ಇದ್ದೀರಾ. ಆದ್ರೆ ನಂಗೆ ಮಾತ್ರ 500 ಜನಕ್ಕೆ ಬಿರಿಯಾನಿ ಮಾಡುವ ಬಹಳ ದೊಡ್ಡ ಕೆಲಸ ಇದೆಯಪ್ಪ. ಫೋನ್ ಇಟ್ರೆ ನಾನು ಹೋಗಿ ನನ್ನ ಕೆಲಸ ಮಾಡ್ಕೋತೀನಿ. ಶಾರದಾ ಅವರೇ, ನಾನು ಫೋನ್ ಮಾಡಿದ್ದು ನಿಮ್ಮ ಚಿಕನ್ ಬಿರಿಯಾನಿ ಬಗ್ಗೆ ಮಾತಾಡೋದಕ್ಕೆ. ಬಿರಿಯಾನಿ ಬಗ್ಗೆನಾ? ತಪ್ಪಾಗಿ ಅಂದ್ಕೋಬಿಡಿ ಸಾರು. ನಮ್ಗೆ ಬಿರಿಯಾನಿ ಆರ್ಡರ್ ಏನಾದ್ರು ಕೊಡ್ಬೇಕು ಅಂದ್ರೆ ಮನೆಗೆ ಬಂದು ನನ್ನ ಸೊಸೆ ಅನಾಮಿಕಳ ಹತ್ರ ಮಾತಾಡ್ಬೇಕು. ಹಾಗೆ ರೀ, ನಿಮ್ ಮನೆ ಅಡ್ರೆಸ್ ಎಲ್ಲಿದೆಯೋ ಹೇಳಿ. ನೀವು ಹೇಳಿದ ಹಾಗೆ ನಿಮ್ ಮನೆಗೆ ಬಂದು ನಿಮ್ಮ ಸೊಸೆ ಅನಾಮಿಕಳ ಜೊತೆ ನಾನು ಮಾತಾಡ್ತೀನಿ. ಶಾರದಾ ಮನೆ ಅಡ್ರೆಸ್ ಹೇಳುತ್ತಾಳೆ. ಸರಿ ಶಾರದಾ ಅವರೇ, ಅಡ್ರೆಸ್ ಹೇಳಿದಿರಲ್ಲ, ಮನೆಗೆ ಬಂದು ಮಾತಾಡ್ತೀನಿ. ಹಾಗಿರಿ ಎಂದು ಶಾರದಾ ಫೋನ್ ಇಟ್ಟು ಮನೆಯ ಹೊರಗೆ ಸೌದೆ ಒಲೆಯ ಮೇಲೆ ಚಿಕನ್ ಬಿರಿಯಾನಿ ಮಾಡುತ್ತಾ ಇರುವ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಯಾರು ಅತ್ತೆ? ಯಾರೋ ಕಾರ್ ವ್ಯಾಪಾರ ಮಾಡುವ ಸಾರ್ ಅಂತ ಸೊಸೆ. ನಮ್ಮ ಕಾರ್ ಬೇಡ ಅಂತ ಹೇಳ್ಬೇಕಿತ್ತಲ್ಲತ್ತೆ. ಅದ್ ಹೇಳ್ತಾ ಇದ್ರು ಸೊಸೆ, ನಮ್ಮ ಚಿಕನ್ ಬಿರಿಯಾನಿ ಬಗ್ಗೆ ಮಾತಾಡ್ಬೇಕು ಅಂತಂದ್ರು. ಆಗ ನಮ್ಮ ಮನೆ ಅಡ್ರೆಸ್ ಹೇಳಿದೀನಿ, ಮನೆಗೆ ಬಂದು ತನಗೆ ಬೇಕಾದ ಬಿರಿಯಾನಿ ಆರ್ಡರ್ ಬಗ್ಗೆ ನಿನ್ ಜೊತೆ ಮಾತಾಡು ಅಂತ ಹೇಳ್ದೆ. ಸರಿ ಅತ್ತೆ, ಆ ಸಾರ್ ಅವರು ನಮ್ಮ ಮನೆಗೆ ಬಂದಾಗ ನೋಡೋಣ. ಈಗ ಮಾತ್ರ ಗೋಪಾಲ್ ಅವರಿಗೆ ಫೋನ್ ಮಾಡಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ, ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಬಿರಿಯಾನಿನ ತಗೊಂಡು ಹೋಗು ಅಂತ ಹೇಳಿ. ಈಗ್ಲೇ ಹೇಳ್ತೀನಿ ಅನಾಮಿಕಾ ಎಂದು ಶಾರದಾ ಮನೆಯೊಳಗೆ ಬರುತ್ತಾಳೆ. ರಮೇಶ್ ಬೈಕ್ ಮೇಲೆ ಡ್ರೈವಿಂಗ್ ಮಾಡ್ತಾ ಇರುವಾಗ ಪ್ರಸಾದ್ ಹಿಂದೆ ಕೂತ್ಕೊಂಡು ಬಾಳೆ ಎಲೆ ಕಟ್ಟನ್ನು ಹಿಡ್ಕೊಂಡಿರ್ತಾನೆ. ಶಾರದಾ ಫೋನ್ ಅಲ್ಲಿ ಮಾತನಾಡಿ ಬರುತ್ತಾಳೆ. ಫೋನ್ ಮಾಡಿ ಹೇಳ್ದೆ ಸೊಸೆ, 10 ನಿಮಿಷದಲ್ಲಿ ಬರ್ತೀನಿ ಎಂದಿದ್ದಾನೆ. ಬಾಳೆ ಎಲೆಗಾಗಿ ಹೋದ ಈ ತಂದೆ ಮಗ ಮಾತ್ರ ಇನ್ನೂ ಮನೆಗ್ ಬಂದಿಲ್ಲ. ಮಗಂಗೆ ಇನ್ನೊಂದ್ಸಲ ಫೋನ್ ಮಾಡ್ಲಾ? ಬೇಡ ಬಿಡಿ ಅತ್ತೆ, ಅವರಿಗೂ ಮಾವಯ್ಯಂಗೆ ಟೈಮ್ ಗೊತ್ತಲ್ಲ, ಬರ್ತಾರೆ ಬಿಡಿ. ನೀನ್ ಹೇಗ್ ಹೇಳಿದ್ರೆ ಹಾಗೆ ಸೊಸೆ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕಿಶೋರ್ ಅನ್ನುವ ವ್ಯಕ್ತಿ ಟ್ರಕ್ ತೆಗೆದುಕೊಂಡು ಬರ್ತಾನೆ. ಟ್ರಕ್ ಸೌಂಡ್ ಕೇಳಿ ಶಾರದಾ ನೋಡುತ್ತಾಳೆ. ಸೊಸೆ, ಚಿಕನ್ ಬಿರಿಯಾನಿ ತಗೊಂಡೋಗೋದಿಕ್ಕೆ ಹೋಟೆಲ್ ಅವರು ಟ್ರಕ್ ಕಳಿಸಿದ್ದಾರೆ ಎಂದು ಹೇಳುತ್ತಾ ಇರುವಾಗ ರಮೇಶ್ ಪ್ರಸಾದರು ಬಾಳೆ ಎಲೆ ಜೊತೆಗೆ ಮನೆಗೆ ಬರುತ್ತಾರೆ. ಟ್ರಕ್ ಅಲ್ಲಿ ಬಿರಿಯಾನಿ ಹಂಡೆಗಳನ್ನು, ಬಾಳೆ ಎಲೆಗಳನ್ನು ಹಾಕಿಕೊಂಡು ಕಿಶೋರ್ ಹೊರಟು ಹೋಗುತ್ತಾನೆ. ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ದುಡ್ಡನ್ನು ಲೆಕ್ಕ ಮಾಡ್ತಾ ಇರ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ಪ್ರಸಾದ್, ರಮೇಶ್ ಕೂತ್ಕೊಂಡು ಚಿಕನ್ ಬಿರಿಯಾನಿ ತಿಂತಾ ಇರ್ತಾರೆ. ಅನಾಮಿಕಾ, ನೀನು ಕೂಡ ಕೂತ್ಕೋ. ನೀವ್ ತಿನ್ನಿ, ನಾನು ಅತ್ತೆ ಆಮೇಲೆ ತಿಂತೀವಿ. ಹೌದು ಮಗನೇ, ಅತ್ತೆ ಸೊಸೆಯರು ಬರು, ಆಮೇಲೆ ತಿಂತಾರೆ ಬಿಡು. ನಾವು ತಿಂದು ಟೌನ್ಗೆ ಹೋಗ್ಬೇಕು. ಈ ದಿನ ಹೇಗಾದ್ರೂ ಆ ಲಿಂಗಮೂರ್ತಿಯಿಂದ ದುಡ್ಡು ತಗೊಂಡ್ಬರ್ಬೇಕು. ಸರಿಯಪ್ಪ ಎಂದು ಇಬ್ಬರು ತಿನ್ನುತ್ತಾ ಇರ್ತಾರೆ. ಅನಾಮಿಕಾ ಶಾರದಾಳ ಹತ್ರ ಬರ್ತಾರೆ. ಅತ್ತೆ, ನನಗೆ ಸುಸ್ತಾಗ್ತಾ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಮಲಗ್ತೀನಿ. ಮಾವಯ್ಯ ಅವರು ಹೊರಗೆ ಹೋದ ಮೇಲೆ ಬಾಗಿಲು ಹಾಕಿ ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಸರಿ ಸೊಸೆ, ನೀನ್ ಹೋಗಿ ಮಲ್ಕೋ, ನಾನು ಆಮೇಲೆ ಬರ್ತೀನಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಬೆಡ್ರೂಮ್ ಒಳಗೆ ಹೋಗಿ ಮಲಗುತ್ತಾಳೆ. ರಮೇಶ್ ಪ್ರಸಾದರು ಬಿರಿಯಾನಿಯನ್ನು ತಿಂದು ಶಾರದಾಳ ಹತ್ರ ದುಡ್ಡನ್ನು ತೆಗೆದುಕೊಂಡು ಬೈಕ್ ಮೇಲೆ ಹೊರಟು ಹೋಗುತ್ತಾರೆ. ಶಾರದಾ ಹೋಗಿ ಮಲಗುತ್ತಾಳೆ. 2 ಗಂಟೆ ಸಮಯ ಕಳೆಯುತ್ತದೆ. ಅತ್ತೆ ಸೊಸೆಯರು ಸೋಫಾದಲ್ಲಿ ಕೂತ್ಕೊಂಡು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಸುದರ್ಶನ್ ಬರುತ್ತಾನೆ. ಮನೆಯಲ್ಲಿರುವ ಅತ್ತೆ ಸೊಸೆಯರನ್ನು ನೋಡಿ ಶಾಕ್ ಆಗುತ್ತಾನೆ. ಶಾರದಾ ಅನಾಮಿಕಾ ಕೂಡ ಸುದರ್ಶನನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಓಹೋ, ಇಲ್ಲಿ ಆರ್ಡರ್ಸ್ ಮೇಲೆ ಚಿಕನ್ ಬಿರಿಯಾನಿ ಮಾಡಿ ದುಡ್ಡು ಸಂಪಾದಿಸ್ತಾ ಇರುವ ಅತ್ತೆ ಸೊಸೆಯರು ನೀವೇನಾ ಎಂದು ಬಂದು ಸೋಫಾದಲ್ಲಿ ಕುತ್ಕೋತಾನೆ. ಅತ್ತೆ ಸೊಸೆಯರು ಮೌನವಾಗಿ ನೋಡುತ್ತಾರೆ. ತಂಗಿಯಮ್ಮ, ನಿನ್ನ ಕೈಯಿಂದ ಚಂದದ ಟೀ ಮಾಡಿ ತಗೊಂಬಾ. ಅಣ್ಣಯ್ಯ, ಇಲ್ಲಿ ತಮಗೆ ಎಂತಹ ಮರ್ಯಾದೆನೂ ಸಿಕ್ಕಲ್ಲ, ದಯವಿಟ್ಟು ಮನೆಯಿಂದ ಹೊರಟೋಗಿ. ಅವರು ನನ್ ಮಗ ಬಂದ್ರು ಅಂದ್ರೆ ದೊಡ್ಡ ಗಲಾಟೆನೇ ಆಗುತ್ತೆ. ಹೋಗಿ ಚಿಕ್ಕಪ್ಪ, ಅತ್ತೆ ಹೇಳಿದಾಗ ಅವರು ಮಾವಯ್ಯ ಬಂದ್ರು ಅಂದ್ರೆ ಏನು ಆಗಲ್ಲ ಅನಾಮಿಕಾ. ಪ್ರಸಾದ್ ಭಾವನವರು, ರಮೇಶ್ ಅಳಿ ಅಂದ್ರು, ಎಷ್ಟು ದೊಡ್ಡ ಗಲಾಟೆ ಮಾಡಿದ್ರು ನಾನು ಸೈಲೆಂಟ್ ಆಗೇ ಇರ್ತೀನಿ. ಆದ್ರೂ ನಾನೀಗ ಬಿಸ್ನೆಸ್ ಮ್ಯಾನ್ ಆಗಿ ಬಂದಿದ್ದೀನಿ. ನಾಳೆ ನಮ್ಮ ಆಫೀಸಲ್ಲಿ ಫಂಕ್ಷನ್ ಇದೆ. ಅಣ್ಣಯ್ಯನವ್ರೆ, ನಾವು ನಿಮ್ಮ ಆರ್ಡರ್ ಅನ್ನ ತಗೊಳ್ಳಲ್ಲ ಅಂದ್ರೆ? ಚಿಕ್ಕಪ್ಪ, ನಿಮ್ಮ ಆಫೀಸಲ್ಲಿ ನಡೆಯೋ ಫಂಕ್ಷನ್ಗೆ ಚಿಕನ್ ಬಿರಿಯಾನಿನ ರೆಡಿ ಮಾಡೋದಕ್ಕೆ ನಾವು ಸಿದ್ಧವಾಗಿಲ್ಲ ಅಂತ ಅತ್ತೆ ಹೇಳ್ತಾ ಇದ್ದಾರೆ. ಸುದರ್ಶನ್ ಕೋಪದಿಂದ ಹೇಳುತ್ತಾನೆ. ಅತ್ತೆ ಸೊಸೆಯರು ಭಯಪಡುತ್ತಾರೆ. ತಂಗಿಯಮ್ಮ,
ನಿಮ್ ಕೈಯಲ್ಲಿ ಬಿರಿಯಾನಿ ಮಾಡಿಸ್ತೀನಿ ಅಂತ ನಾನು ಆಫೀಸ್ನವ್ರ ಹತ್ರ ಹೇಳಿದೀನಿ. ಅವ್ರ ಮುಂದೆ ನಾನು ಸೋತ್ ಹೋಗೋದಕ್ಕೆ ಸಿದ್ಧವಾಗಿಲ್ಲ. ನನಗೆ ಸುಮಾರಾಗಿ 1000 ಜನಕ್ಕೆ ಬೇಕಾಗುವ ಚಿಕನ್ ಬಿರಿಯಾನಿ ಮಾಡಬೇಕು. ಎಷ್ಟು ದುಡ್ಡು ಬೇಕು ಹೇಳಿ, ಬಿಸಾಕ್ತೀನಿ. ಅಣ್ಣಯ್ಯ, ಈಗ ನೀನು ದುಡ್ಡು ಬಿಸಾಕುವಷ್ಟು ದೊಡ್ಡ ಮನುಷ್ಯ ಆಗಿರ್ಬೋದು, ಆದ್ರೆ ಒಂದ್ ಕಾಲದಲ್ಲಿ ತಂಗಿಯಮ್ಮ, ನಾನು ನಿನ್ ಮೇಲೆ ಕೃತಜ್ಞತೆಯಿಂದಿದ್ದೀನಿ. ಆದ್ರೆ ನೀವೇ ಅಣ್ಣಯ್ಯ, ನಡೆಯಬೇಕಾದ ಗಲಾಟೆಗಳು ನಡೆದು ಹೋಗಿದೆ. ನಾನು ನಿಮಗೆ ಚಿಕನ್ ಬಿರಿಯಾನಿ ಮಾಡಿ ಕೊಡಲಾರೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಎಂದು ಹೇಳುತ್ತಲೇ ಸುದರ್ಶನ್ಗೆ ತಲೆ ತೆಗೆದ ಹಾಗೆ ಆಗುತ್ತದೆ. ಹೊರಗೆ ಬಂದು ತನ್ನ ಫ್ರೆಂಡ್ ಪ್ರಸಾದನ್ಗೆ ಫೋನ್ ಮಾಡ್ತಾನೆ. ಆಗ ಪ್ರಸಾದ್ ಲಿಂಗಮೂರ್ತಿ ಬಟ್ಟೆ ಶಾಪ್ ಹತ್ರ ಇರ್ತಾನೆ. ಮಗು ರಮೇಶು, ನೀನು ಲಿಂಗಮೂರ್ತಿ ಹತ್ರ ಮಾತಾಡ್ತಾ ಇರು, ನಾನು ಹೋಗಿ ಫೋನಲ್ಲೇ ಮಾತಾಡಿ ಬರ್ತೀನಿ. ನನ್ನ ಚಿಕ್ಕಂದಿನ ಸ್ನೇಹಿತ ಸುದರ್ಶನ್ ಫೋನ್ ಮಾಡ್ತಾ ಇದ್ದಾನೆ. ಸರಿಯಪ್ಪ, ನೀವು ಹೋಗಿ ಫೋನಲ್ಲಿ ಮಾತಾಡಿ, ನಾನು ಲಿಂಗಮೂರ್ತಿ ಹತ್ರ ಮಾತಾಡ್ತೀನಿ. ಪ್ರಸಾದ್ ಹೊರಗೆ ಬರುತ್ತಾನೆ. ಹೇಳೋ ಸುಧಾ, ಎಲ್ಲಿದ್ಯೋ? ಕೆಲಸದ ಮೇಲೆ ಹೊರಗಿದ್ದೀನೋ? ಏನಾದ್ರೂ ಮುಖ್ಯ ವಿಷಯ ಇದ್ರೆ ಮಾತಾಡೋದಿದ್ಯಾ? ನೀನ್ ಎಲ್ಲಿದ್ಯೋ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ನಿನ್ನನ್ನು ಭೇಟಿ ಆದ ಮೇಲೆ ವಿಷಯವೇನೋ ಹೇಳ್ತೀನಿ. ಪ್ರಸಾದ್ ತಾನಿರುವ ಲೊಕೇಶನ್ ಹೇಳುತ್ತಾನೆ. 10 ನಿಮಿಷದಲ್ಲಿ ಅಲ್ಲಿರ್ತೀನಿ ಎಂದು ಸುದರ್ಶನ್ ಹೊರಡುತ್ತಾನೆ. ಪ್ರಸಾದ್ ಲಿಂಗಮೂರ್ತಿ ಬಟ್ಟೆ ಶಾಪ್ ಮುಂದೆ ನಿಂತಿರುತ್ತಾನೆ. ರಮೇಶ್ ಶಾಪ್ ಒಳಗಿಂದ ಬರ್ತಾನೆ. ಬಾಪ, ಲಿಂಗಮೂರ್ತಿಯವರು ದುಡ್ಡೆಲ್ಲ ಕೊಟ್ಟಿದ್ದಾರೆ. ಒಂದು 10 ನಿಮಿಷ ಇರೋ ಮಗನೇ, ನನ್ನ ಫ್ರೆಂಡ್ ಸುದರ್ಶನ್ ಬರ್ತಾ ಇದ್ದಾನೆ, ಜೊತೆಗೆ ಹೋಗೋಣ. ಅಪ್ಪ, ನೀವು ಸುದರ್ಶನ್ ಅಂಕಲ್ ಜೊತೆ ಮಾತಾಡ್ತಾ ಇದ್ದೀರಿ ಅಂತ ಅಮ್ಮಂಗೆ ಅನಾಮಿಕಂಗೆ ತಿಳಿದ್ರೆ ಏನೋ ಒಂದು ನಾನು ಹೇಳ್ತೀನಿ ಮಗನೇ. ಅವನ ಮಗಳನ್ನ ನಿನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಮಾತಾಡ್ಕೊಂಡ್ವಿ, ಆದ್ರೆ ಆಗ್ಲಿಲ್ಲ. ಮಾತು ಬೆಳೆದು ಗಲಾಟೆ ದೊಡ್ಡದಾಗಿದೆ. 2 ಕುಟುಂಬದವರು ಮಾತಾಡಿಲ್ಲ. ಆಮೇಲೆ ಅವನೇ ಫೋನ್ ಮಾಡಿ ಮತ್ತೆ ಸಾರಿ ಹೇಳಿದ್ದಾನೆ. ಮತ್ತೆ ಮಾತಾಡೋದು, ಭೇಟಿ ಆಗೋದು ಶುರು ಮಾಡಿದೀವಿ. ಅತ್ತೆ ಸೊಸೆಯರು ಫುಲ್ ಆಗಿ ಖುಷಿಯಾಗಿದ್ದಾಗ ಸುದರ್ಶನ್ ಅಂಕಲ್ ಬಗ್ಗೆ ಹೇಳ್ಬಿಡಿ. ಹಾಗೆ ಮಗನೇ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಸುದರ್ಶನ್ ಅವರ ಹತ್ರಕ್ಕೆ ಬರ್ತಾನೆ. ಮೂವರು ಸೇರಿ ಆ ಪಕ್ಕದಲ್ಲೇ ಇರುವ ಹೋಟೆಲ್ಗೆ ಹೋಗುತ್ತಾರೆ. ಟೀ ಕುಡಿಯುತ್ತಾ ಸ್ವಲ್ಪ ಹೊತ್ತು ಹಾಯಾಗಿ ಮಾತನಾಡ್ತಾ ಇರ್ತಾರೆ. ಆಗ ಸುದರ್ಶನ್ ವಿಷಯ ಹೇಳುತ್ತಾನೆ. ಸರಿ ಕಣೋ, ನಿನಗೆ 1000 ಚಿಕನ್ ಬಿರಿಯಾನಿ ಬೇಕು. ನಾನು ಅತ್ತೆ ಸೊಸೆರ ಹತ್ರ ಮಾತಾಡಿ ಫೋನ್ ಮಾಡ್ತೀನಿ. ನೀನು ಫೋನ್ಗಾಗಿ ನೋಡ್ತಾ ಇರ್ತೀನಿ ಕಣೋ. ಹಾಗೆ ಮೂವರು ಮಾತನಾಡಿಕೊಂಡು ಹೊರಟು ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಸೋಫಾದಲ್ಲಿ ಪ್ರಸಾದ್ ಕೂತ್ಕೊಂಡಿದ್ರೆ ಅತ್ತೆ ಸೊಸೆಯರು ಶಾರದಾ, ಅನಾಮಿಕಾ ಮೌನವಾಗಿ ನಿಂತಿರ್ತಾರೆ. ಪ್ರಸಾದ್ ಸ್ವಲ್ಪ ಕೋಪದಿಂದ, ಶಾರದಾ, ನಿಜಕ್ಕೂ ನೀವು ಅತ್ತೆ ಸೊಸೆಯರಿಬ್ಬರು ಏನ್ ಅಂದ್ಕೋತಾ ಇದ್ದೀರಾ? ನಿನ್ ಬಗ್ಗೆನಾ? ಈ ದಿನ ಹೊಸದಾಗಿ ಅಂದ್ಕೊಳ್ಳೋದು ಏನೂ ಇಲ್ಲ, ಹೇಳಿ. ನನ್ ಬಗ್ಗೆ ಅಲ್ಲ. ನಿಮ್ ಬಗ್ಗೆ ಅಲ್ವಾ? ಮತ್ತೆ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಏನ್ ಸೊಸೆ, ನಿಮ್ಮ ಮಾವಯ್ಯ ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದಾರೆ, ನಿಂಗೇನಾದ್ರು ಗೊತ್ತಾ? ಅತ್ತೆ, ನಂಗೆ ಯಾವ ವಿಷಯದ ಬಗ್ಗೆನೂ ಗೊತ್ತಿಲ್ಲ. ನೀವು ಅನ್ನ ಹಾಕು ಅಂದ್ರೆ ಹಾಕ್ತೀನಿ, ಸುಣ್ಣ ಹಾಕು ಅಂದ್ರೆ ಸುಣ್ಣ ಹಾಕ್ತೀನಿ. ನನ್ ಕೆಲ್ಸ ನೀವು ಹೇಳಿದ್ದು ಮಾಡೋದೇ ಅಲ್ವಾ ಅತ್ತೆ? ನೀವು ಅತ್ತೆ ಸೊಸೆಯರು ಡ್ರಾಮಾ ಡೈಲಾಗ್ಗಳನ್ನ ಸ್ವಲ್ಪ ಹೊತ್ತು ಪಕ್ಕದಲ್ಲಿಡಿ. ನಂಗೆ ತುಂಬಾ ಕೋಪ ಬಂದಿದೆ. ಕೋಪದಿಂದ ಇದ್ದೀರಾ? ನನ್ಗೇನು ಹಾಕ ಅನ್ನಿಸ್ತಾ ಇಲ್ವೇ? ಸೊಸೆ, ನಿಮ್ ಮಾವಯ್ಯ ಕೋಪದಿಂದ ಇದ್ದಾರೆ ಅಂತ ನಿಂಗೆ ಅರ್ಥ ಆಗ್ತಾ ಇದ್ಯಾ? ಇಲ್ಲ ಅತ್ತೆ, ಮಾವಯ್ಯನ ನೋಡ್ತಾ ಇದ್ರೆ ಎಂತಹ ಕೋಪವಿಲ್ಲದೆ ನಮ್ ಹಾಗೆ ಮಾಮೂಲಿಯಾಗಿದ್ದಾರೆ ಅಂತಾನೆ ಅನ್ಸುತ್ತೆ. ಎಲ್ಲೆಲ್ಲೋ ನೋಡಿ ಮಾತಾಡಿದ್ರೆ ನಾನು ಕೋಪದಿಂದ ಇದ್ದೀನೋ ಇಲ್ವೋ ಅಂತ ನಿನ್ಗೆ ಹೇಗೆ ತಿಳಿಯುತ್ತೆ ಶಾರದಾ? ನನ್ನ ಮುಖ ನೋಡಿದ್ರೆ ಅರ್ಥವಾಗುತ್ತೆ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂದ್ರೆ ನಂಗೆ ನಾಚಿಕೆ ಆಗುತ್ತೆ, ಸೊಸೆಗೇನೋ ಭಯವಾಗುತ್ತೆ. ಶಾರದಾ, ಸುದರ್ಶನ್ ನಮ್ಮ ಮನೆಗೆ ಬಂದಿದ್ದ ಅಂತೆ. ಓಹೋ, ಸುದರ್ಶನ್ ನಾನೇ ಆಗ್ಲೇ ನಿಮ್ಗೆ ಫೋನ್ ಮಾಡಿ ಹೇಳಿದ್ರು ಅನ್ನೋ ಮಾತು. ಹೌದು ಶಾರದಾ. ಅಂದ್ರೆ ನೀವಿಬ್ಬರು ಯಾವತ್ತಿನಿಂದಲೋ ಮಾತಾಡ್ಕೋತಾ ಇದ್ದೀರಿ ಅನ್ನೋ ಮಾತು. ಹೌದು ಶಾರದಾ, ಎಲ್ಲ ಮರೆತು ಹೋಗಿ ಅವನೇ ಮೊದಲು ಸಾರಿ ಹೇಳಿದ್ದಾನೆ. ಅಂದ್ರೆ ಈ ವಿಷಯ ಮತ್ತೆ ನಮ್ಗೆ ಯಾಕೆ ಮೊದ್ಲೇ ಹೇಳಿಲ್ಲ? ಯಾವಾಗಿಂದ ಆವಾಗ್ಲೇ ಹೇಳ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಏನೋ ಒಂದು ಕೆಲಸ ಬರ್ತಾ ಇತ್ತು. ಆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಈ ವಿಷಯ ಮರ್ತು ಹೋಗ್ತಾ ಇದ್ದೆ. ಅತ್ತೆ, ಈಗ ನಾವು ಮಾವಯ್ಯನಿಗಾಗಿ ಆದ್ರೂ ಸರಿ ಸುದರ್ಶನ್ ಚಿಕ್ಕಪ್ಪನವರ ಆರ್ಡರ್ ಒಪ್ಕೋಬೇಕು. 1000 ಚಿಕನ್ ಬಿರಿಯಾನಿ ಮಾಡ್ಬೇಕು. ಸರಿ ಕಣೆ ಸೊಸೆ, ನಾವು ಮಾಡ್ತಾ ಇರೋದು ಸಮಾಜ ಸೇವೆ ಅಲ್ವಲ್ಲ, ವ್ಯಾಪಾರನೇ ಅಲ್ವಾ. ನಮಗೆ ದುಡ್ಡು ಬೇಕು, ಅವರಿಗೆ ರುಚಿಕರವಾದ ಚಿಕನ್ ಬಿರಿಯಾನಿ ಬೇಕು. ಮಾಡೋಣ ಬಿಡು. ಪ್ರಸಾದ್ ಆ ಮಾತಿಗೆ ಸಂತೋಷ ಪಡುತ್ತಾನೆ. ಸುದರ್ಶನ್ಗೆ ಫೋನ್ ಮಾಡಿ ವಿಷಯ ಹೇಳ್ತಾನೆ. ಸುದರ್ಶನ್ ಸಂತೋಷ ಪಡುತ್ತಾನೆ. ಅತ್ತೆ ಸೊಸೆಯರು ಮಾತನಾಡಿಕೊಂಡು 1000 ಜನಕ್ಕೆ ಬೇಕಾಗುವ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾದ ಸಾಮಾನಿಗಾಗಿ ಮಾರ್ಕೆಟ್ಗೆ ಹೋಗುತ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಅತ್ತೆ ಸೊಸೆಯರು ಸೌದೆ ಒಲೆಯ ಮೇಲೆ ಚಿಕನ್ ಬಿರಿಯಾನಿಯನ್ನು ಮಾಡೋದಕ್ಕೆ ಶುರು ಮಾಡುತ್ತಾರೆ. ಪ್ರಸಾದ್, ರಮೇಶರು ಸಹಾಯ ಮಾಡ್ತಾ ಇರ್ತಾರೆ. ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ. ಸುದರ್ಶನ್ ಟ್ರಕ್ ತಗೊಂಡು ಬರ್ತಾನೆ. ಅತ್ತೆ ಸೊಸೆಯರಿಗೆ ದುಡ್ಡು ಕೊಟ್ಟು ಆನಂದದಿಂದ 1000 ಜನಕ್ಕೆ ಬೇಕಾದ ಚಿಕನ್ ಬಿರಿಯಾನಿಯನ್ನು ತಗೊಂಡು ಹೋಗ್ತಾನೆ. ಈ ವಿಧದಿಂದ ಅತ್ತೆ ಸೊಸೆಯರು ಚಿಕನ್ ಬಿರಿಯಾನಿ ವ್ಯಾಪಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಇರ್ತಾರೆ. ನೀನ್ ಹೇಳೋದು ನಿಜನಾ ಅನಾಮಿಕಾ?
ಅಪ್ಪಟ ಸತ್ಯ ಅಮೃತ, ಮನೆ ಹತ್ರ ಇದ್ರೆ ಮದುವೆ ವಯಸ್ಸಿಗೆ ಬಂದಿದ್ಯಾ, ಇನ್ನು ಯಾವಾಗ ಅಡಿಗೆ ಕಲಿತೀಯಾ ಅಂತ ನಮ್ಮ ಅಪ್ಪ ಅಮ್ಮ ನನ್ನ ಪ್ರಾಣ ತಿಂತಾ ಇದ್ದಾರೆ. ಅದನ್ನ ತಡೀಲಾರ್ದೆ ನಾನು ಹೀಗೆ ಹಾಸ್ಟೆಲ್ ಅಲ್ಲಿ ಇರ್ತಾ ಇದ್ದೀನಿ, ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ. ಈಗಲ್ದೇ ಇದ್ರು ನಾಳೆ ಮದುವೆ ಆದ ನಂತರ ಅಡಿಗೆ ಮಾಡ್ಬೇಕಲ್ಲ. ಮದುವೆ ನಂತರ ಅಡಿಗೆ ಮಾಡ್ಬೇಕು ಅನ್ನುವ ರೂಲು ಎಲ್ಲೂ ಇಲ್ಲ ಅಮೃತ. ನಿನ್ ಜೊತೆ ಮಾತಾಡೋದು ಕಷ್ಟನೇ ಅನಾಮಿಕಾ. ತಿಳಿದು ಕೂಡ ಯಾಕೆ ನನ್ನನ್ನು ಮಾತಾಡಿಸ್ತೀಯಾ? ಸ್ವಲ್ಪವೂ ಅಡಿಗೆ ಬಾರದ ನೀನು ರಾತ್ರಿ ಹಗಲು ಅನ್ನೋ ಭೇದವಿಲ್ಲದೆ ಯಾವಾಗ್ಲೂ ತಿಂತಾ ಇರುವ ಒಂದು ತಿಂಡಿಪೋತ ಕುಟುಂಬದೊಳಗೆ ಸೊಸೆಯಾಗಿ ಹೋಗ್ಬೇಕು ಅಂತ ನಾನು ಮನಸಾರೆ ಆಸೆ ಪಡ್ತೀನಿ ಎಂದು ಅಮೃತ ಅನ್ನುತ್ತಲೇ ಅವರಿಗೆ ದೂರದಲ್ಲಿರುವ ಗುಡಿಯಲ್ಲಿ ಪೂಜಾರಿ ಗಂಟೆ ಬಾರಿಸುತ್ತಾ ಆರತಿ ಮಾಡ್ತಾ ಇರ್ತಾನೆ. ಅನಾಮಿಕಾ ಅಮೃತರಿಗೆ ಆ ಗಂಟೆಯ ಸೌಂಡು ಕೇಳಿಸುತ್ತೆ. ಅಮೃತ ಸಂತೋಷ ಪಡುತ್ತಾಳೆ. ಗುಡಿ ಗಂಟೆ ಮೊಳಗಿತು ಅನಾಮಿಕಾ, ನಿಂಗೆ ಮದುವೆ ಆಗುತ್ತೆ. ನಾನು ಖಚಿತವಾಗಿ ಬರ್ತೀನಿ. ಮಹಾ ತಿಂಡಿಪೋತ ಕುಟುಂಬದೊಳಗೆ ನೀನು ಸೊಸೆಯಾಗಿ ಹೋಗ್ತೀಯಾ? ಹೋಗಲ್ಲ ಅಮೃತ. ಗುಡಿ ಗಂಟೆ ಮೊಳಗುವ ಶಬ್ದದಲ್ಲಿ ನೀನು ನನ್ನ ಮದುವೆ ನಡಿಬೇಕು ಅಂತ ಆಸೆ ಪಟ್ಟೆ, ಆದ್ರೆ ನಾನು ನಡಿಬಾರ್ದು ಅಂದ್ಕೊಂಡೆ. ಆಗ ದೇವ್ರೆ ಇಬ್ಬರ ಕೋರಿಕೆನೂ ಕೇಳಿದ್ದಾನೆ. ನಮ್ಮಿಬ್ಬರಲ್ಲೂ ಯಾರ ಕೋರಿಕೆ ತೀರುತ್ತೋ ನೋಡೋಣ ಅಮೃತ. ಅಮೃತ ಮೌನವಾಗಿ ರೂಮಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಬೆಡ್ ಮೇಲೆ ಕೂತ್ಕೊಂಡು ಬುಕ್ ಓದ್ಕೋತಾ ಇರ್ತಾಳೆ. ಅದೇ ಸಮಯದಲ್ಲಿ ತಿಂಡಿಪೋತ ಶಾರದಾ ಡೈನಿಂಗ್ ಟೇಬಲ್ ಅನ್ನು ಕಿಚನ್ ಆಗಿ ಬದಲಾಯಿಸ್ಕೋತಾಳೆ. ಅಲ್ಲೇ ಗ್ಯಾಸ್ ಇಟ್ಕೋತಾಳೆ, ಅಲ್ಲೇ ರೈಸು ಇಡ್ತಾಳೆ, ಅಲ್ಲೇ ಅಡುಗೆ ಸಾಮಗ್ರಿ ಎಲ್ಲವನ್ನು ಏರ್ಪಾಟು ಮಾಡ್ಕೋತಾಳೆ. ಕೈಗೆ ಸಿಕ್ಕುವ ಹಾಗೆ ಫ್ರಿಡ್ಜ್ ಅನ್ನು ಕೂಡ ಇಟ್ಕೋತಾಳೆ. ರಾತ್ರಿ ಹಗಲು ಒಲೆ ನಡೀತಾನೆ ಇರುತ್ತೆ. ಶಾರದಾ ಹಾಗೆ ಅಡುಗೆ ಮಾಡ್ಕೋತಾ ಹೀಗೆ ತಿಂತಾ ಇರ್ತಾಳೆ. ತಿಂಡಿಪೋತ ತಂದೆ ಮಗನಾದ ಪ್ರಸಾದ್ ರಮೇಶರು ಅದನ್ನು ನೋಡಿ ತಡೀಲಾರ್ದೆ ಹೋಗ್ತಾರೆ. ಅಮ್ಮ, ನಿನ್ ಜೊತೆ ನಾನು ಅಪ್ಪ ಕೂಡ ತಿಂಡಿಪೋತರು ಅನ್ನುವ ವಿಷಯನ ಮರ್ತೋಗಿ ನೀನೆ ಎಲ್ಲ ತಿಂತಾ ಇದ್ಯಾ. ಇದು ಮಹಾ ಪಾಪ ಅಮ್ಮ. ನೀವಿಬ್ರು ಹೀಗೆ ಮಾತಾಡ್ತಾ ಇದ್ರೆ ನಿಮ್ಮಿಬ್ಬರಿಗಾಗಿ ತೆಗೆದಿಟ್ಟ ಅಡ್ಗೆ ಕೂಡ ನಾನೇ ತಿಂದ್ಬಿಡ್ತೀನಿ. ಆಮೇಲೆ ನನ್ನನ್ನು ಎಷ್ಟು ಬೈದ್ರು ಎಂತಹ ಲಾಭನೂ ಇರೋದಿಲ್ಲ. ಎಲ್ಲಿ ಬಚ್ಚಿಟ್ಟಿದೀಯ ಶಾರದಾ? ನಿಮ್ ರೂಮಲ್ಲೇ ಇದೆ, ಹೋಗಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ರಮೇಶರು ಕ್ಷಣ ಕೂಡ ಆಲೋಚಿಸದೆ ಸಂತೋಷದಿಂದ ರೂಮಿನೊಳಗೆ ಹೋಗುತ್ತಾರೆ. ಶಾರದಾ ಚಿಕನ್ ತಿನ್ನುತ್ತಾ ರೂಮಿನ ಹತ್ರಕ್ಕೆ ಬಂದು ಚಿಲಕ ಹಾಕುತ್ತಾಳೆ. ಆ ವಿಷಯ ತಿಳಿದ ಪ್ರಸಾದ್ ರಮೇಶರು ಗಮ್ಮಂತ ಅಡಿಗೆಗಾಗಿ ರೂಮಿನೊಳಗೆ ನೋಡ್ತಾ ಇರ್ತಾರೆ. ಆದರೆ ಆ ರೂಮಿನಲ್ಲಿ ಗಮ್ಮಂತ ವಾಸನೆ ಬರ್ತಾ ಇರುವ ಅಡಿಗೆ ಎಲ್ಲಿಯೂ ಅವ್ರಿಗೆ ಕಾಣಿಸೋದೇ ಇಲ್ಲ. ತಾಯಿ ಮೋಸ ಮಾಡಿದ್ದಾಳೆ ಎಂದು ಮಗ ರಮೇಶನಿಗೆ, ಹೆಂಡತಿ ಮೋಸ ಗಂಡ ಪ್ರಸಾದನಿಗೆ ಆಗ ಅರ್ಥವಾಗುತ್ತೆ. ಅಯೋಮಯದಿಂದ ಇಬ್ರು ಒಬ್ರು ಮುಖನೊಬ್ರು ನೋಡ್ಕೋತಾ ಇರ್ತಾರೆ. ಅಪ್ಪ, ಅಮ್ಮ ನಮ್ಮನ್ನ ಮತ್ತೆ ಮೋಸ ಮಾಡಿದ್ದಾಳೆ. ಈ ಹೊತ್ತು ಕೂಡ ನಮಗೆ ಫುಡ್ ಇಲ್ಲದ ಹಾಗೆ ಮಾಡಿದ್ದಾಳೆ. ಈಗ ನಾವು ತಿಂಡಿಪೋತ ಹಸಿವನ್ನು ತೀರಿಸ್ಕೊಳ್ಳೋದು ಹೇಗಪ್ಪ? ದುಃಖ ಪಡ್ಬೇಡ ಮಗನೇ, ನಮ್ಮ ಫೋನಲ್ಲಿ ದುಡ್ಡಿದೆ. ಅಲ್ಲಿವರೆಗೂ ಹೇಗೂ ನಾವು ಫುಡ್ ಆರ್ಡರ್ ಮಾಡಿ ಇಟ್ಕೊಳ್ಳೋಣ. ಹೇಗೂ ಈ ರೂಮಿನಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಅಲ್ವಾ? ಒದಗಿಸಿದೆಯಪ್ಪ. ತಡ ಮಾಡದೆ ಫುಡ್ ಆರ್ಡರ್ ಮಾಡೋ ಹಾಗಾದ್ರೆ. ಪ್ರಸಾದ್ ಬೆಡ್ ಮೇಲೆ ಕೂತ್ಕೊಂಡು ಫುಡ್ ಆರ್ಡರ್ ಮಾಡುತ್ತಾನೆ. ಅನಾಮಿಕಾ ಫುಡ್ ಆರ್ಡರ್ ಅನ್ನು ತೆಗೆದುಕೊಂಡು ಸ್ಕೂಟಿ ಮೇಲೆ ಹೊರಡುತ್ತಾಳೆ. ಪ್ರಸಾದ್ ರಮೇಶರು ಆರ್ಡರ್ಗಾಗಿ ಎದುರು ನೋಡ್ತಾ ಇರ್ತಾರೆ. ಒಂದು 10 ನಿಮಿಷದ ನಂತರ ಅನಾಮಿಕಾ ಲೊಕೇಶನ್ಗೆ ಬಂದು ಫೋನ್ ಮಾಡ್ತಾಳೆ. ರಮೇಶ್ ಮಾತನಾಡಿ ಅಡ್ರೆಸ್ ಹೇಳ್ತಾನೆ. ಅನಾಮಿಕಾ ಆರ್ಡರ್ ಮಾಡಿದ ಫುಡ್ ಅನ್ನು ತೆಗೆದುಕೊಂಡು ಒಂದು ರೂಮ್ ಕಿಟಕಿ ಹತ್ರ ಬರ್ತಾಳೆ. ರಮೇಶ್ ದುಡ್ಡನ್ನು ಪೇ ಮಾಡಿ ಫುಡ್ ತಗೋತಾನೆ. ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ರಮೇಶರು ಫುಡ್ ಅನ್ನು ಎಷ್ಟು ಇಷ್ಟದಿಂದ ತಿಂತಾ ಇರ್ತಾರೆ. ಮಗನೇ, ನಿಮ್ಮಮ್ಮಂಗೆ ಬಹಳ ಪೋಗರಪ್ಪ. ಅಡ್ಗೆ ತನಗೆ ಬರುತ್ತೆ ಅಂತ ಅವಳಿಗೆ ಹಿಡಿಸಿದ ಅಡ್ಗೆನ ಮಾಡ್ಕೊಂಡು ತಿಂದ್ಕೊಂಡು ನಮ್ಗೆ ಸ್ವಲ್ಪ ಕೂಡ ಹಿಡ್ದೆ ಎಲ್ಲ ಅವಳೆ ತಿಂತಾ ಇದ್ದಾಳಲ್ಲ. ಹೌದಪ್ಪ, ಅದಕ್ಕೆ ಮಗನಿ ಚೆನ್ನಾಗಿ ಅಡಿಗೆ ಬರುವ ಹುಡುಗಿ ಜೊತೆ ನಿನ್ಗೆ ಮದುವೆ ಮಾಡಿ ಈ ಮನೆ ಸೊಸೆಯಾಗಿ ತರ್ತೀನಿ. ಆಗ ನಮಗೆ ಹಿಡಿಸಿದ ಅಡಿಗೆನ ಮಾಡಿಸ್ಕೊಂಡು ನಾವು ಕೂಡ ಹೊಟ್ಟೆ ತುಂಬಾ ತಿನ್ಬಹುದು. ಅಷ್ಟು ಚೆನ್ನಾಗಿ ಅಡ್ಗೆ ಬರುವ ಹುಡುಗಿ ಯಾರಪ್ಪ? ಊರಿನಲ್ಲಿ ನಮ್ಗೆ ತುಂಬಾ ಬೇಕಾದ ರಾಜಯ್ಯ ಸುಜಾತ ಅನ್ನುವ ಬಡವರಿದ್ದಾರಪ್ಪ. ಅವರಿಗೆ ಒಬ್ಬ ಮಗಳಿದ್ದಾಳೆ, ಹೆಸರು ಅನಾಮಿಕಾ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಯಾವಾಗ್ಲೂ ಫೋನಲ್ಲಿ ಹೇಳ್ತಾ ಇದ್ದ. ಈಗ ಫೋನ್ ಮಾಡಿ ಅನಾಮಿಕಳನ್ನು ಕರ್ಕೊಂಡ್ ಬಾ ಅಂತ ಹೇಳ್ಬೇಕು. ಅಪ್ಪ, ಅನಾಮಿಕಾ ಚೆನ್ನಾಗಿರ್ತಾಳ? ನಂಗ ಮಾತ್ರ ಏನ್ ಗೊತ್ತು ಮಗನೇ, ನಾನು ಕೂಡ ಇದುವರೆಗೂ ಅನಾಮಿಕಳನ್ನ ನೋಡಿಲ್ವಲ್ಲ. ಒಂದ್ ವೇಳೆ ಕಪ್ಪಾಗಿದ್ರೆ? ಕಪ್ಪು ಶರೀರಕ್ಕೆ ಹೊರತು ಮನಸ್ಸಿಗೆ ಅಡುಗೆಗೆ ಅಲ್ಲಪ್ಪ. ಮದುವೆ ಮಾಡ್ಕೋ, ನಿನ್ನ ಜೀವನ ಚೆನ್ನಾಗಿರುತ್ತೆ. ಸರಿಯಪ್ಪ, ನೀನ್ ಹೇಳಿದ ಹಾಗೆ ಅನಾಮಿಕಳನ್ನೇ ಮದುವೆ ಮಾಡ್ಕೋತೀನಿ. ಪ್ರಸಾದ್ ತಕ್ಷಣ ಊರಿನಲ್ಲಿರುವ ರಾಜಯ್ಯನಿಗೆ ಫೋನ್ ಮಾಡಿ ಮಾತಾಡ್ತಾನೆ. ಮದುವೆ ವಿಷಯ ಹೇಳುತ್ತಾನೆ. ಬಹಳ ಸಂತೋಷ ಪಡುತ್ತಾನೆ ರಾಜಯ್ಯ. ಫೋನ್ ಇಟ್ಬಿಟ್ಟು ಮಗಳ ಮದುವೆ ಬಗ್ಗೆ ಸುಜಾತಂಗೆ ಹೇಳುತ್ತಾನೆ. ಸುಜಾತ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಅದೇನ್ ಸುಜಾತ,
ನಮ್ಮ ಮಗಳು ಅನಾಮಿಕಳ ಮದುವೆ ಅಂತ ಹೇಳಿದ್ರೆ ನಿನ್ನ ಮುಖದಲ್ಲಿ ಎಂತಹ ಸಂತೋಷನೂ ಇಲ್ಲ. ನಮ್ಮ ಮಗಳು ಮದುವೆಗೆ ಒಪ್ಕೋಬೇಕಲ್ಲಯ್ಯ. ನಾನು ಹೇಳಿದ ಹಾಗೆ ಮಾಡಿದ್ರೆ ಖಚಿತವಾಗಿ ಒಪ್ಕೋತಾಳೆ ಸುಜಾತ ಎಂದು ಸುಜಾತಂಗೆ ರಾಜಯ್ಯ ಏನು ಮಾಡಬೇಕು ಹೇಳುತ್ತಾನೆ. ಸುಜಾತ ಒಪ್ಪಿಕೊಳ್ಳುತ್ತಾಳೆ. 2 ದಿನದಲ್ಲಿ ಅನಾಮಿಕಳನ್ನು ಕರೆದುಕೊಂಡು ರಾಜಯ್ಯ ಸುಜಾತರು ಶಾರದಾ ಅವರ ಮನೆಗೆ ಬರುತ್ತಾರೆ. ಶಾರದಾ, ಪ್ರಸಾದ್, ರಮೇಶರು ಮೂವರು ಏನೋ ಒಂದು ತಿಂತಾನೆ ಮಾತಾಡ್ತಾ ಇರ್ತಾರೆ. ಅನಾಮಿಕಳನ್ನು ರಮೇಶ್ ಗುರುತು ಹಿಡಿಯುತ್ತಾನೆ. ಅನಾಮಿಕ ಕೂಡ ಅವರನ್ನು ನೋಡಿ ಗುರುತು ಹಿಡಿಯುತ್ತಾಳೆ. ತನ್ನಲ್ಲಿ ತಾನು, ಇವರು ಮಹಾ ತಿಂಡಿಪೋದ್ರು ಅಂತ ಆ ದಿನ ಹೇಳಿದ್ರಲ್ವಾ ಎಂದು ಅಂದುಕೊಂಡು ಅಮೃತಂಗೆ ವಿಷಯ ಹೇಳುತ್ತಾಳೆ. ಅಮೃತ ಸಂತೋಷ ಪಡುತ್ತಾಳೆ. ನೀವು ಫುಡ್ ಡೆಲಿವರಿ ಮಾಡ್ತಾ ಇರ್ತೀರಲ್ಲ? ಹೌದು, ತಾಯಿ ತಂದೆಗೆ ಭಾರವಾಗಿರೋದು ಏನಕ್ಕೆ ಅಂತ ಹಾಗೆ ಫುಡ್ ಡೆಲಿವರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ ಕಾಲಿನ ಮೇಲೆ ನಾನ್ ನಿಲ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಿ ಅಂತ ನಿಮ್ಮ ಅಪ್ಪ ಹೇಳಿದ್ರು, ಹೋಗಿ ಮಾಡಿ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಾ ಕೋಪದಿಂದ ತಾಯಿ ತಂದೆಯರ ಕಡೆ ನೋಡುತ್ತಾಳೆ. ಸುಜಾತ, ರಾಜಯ್ಯರು ತಲೆ ತಗ್ಗಿಸುತ್ತಾರೆ. ಸಾರಿ, ಈಗ ಮಾಡಲಾರೆ. ಏನಾಗಲ್ಲ, ಮಾಡು ಅಂತ ಹೇಳಿದ್ರೆ ನಂಗೆ ಕೋಪ ಬರುತ್ತೆ. ಆಗ ನಾನು ಕಣ್ಣಿಗೆ ಏನ್ ಕಾಣಿಸುತ್ತೋ ಅದನ್ನ ಹಾಕಿ ಅಡ್ಗೆ ಮಾಡಿ ಇಟ್ಬಿಡ್ತೀನಿ. ಶಾರದಾ, ಪ್ರಸಾದ್, ರಮೇಶರು ಮೂವರು ಅದನ್ನು ಕೇಳಿ ಭಯಪಡುತ್ತಾರೆ. ಅಡಿಗೆ ಬಂದ ಸೊಸೆ ಜೊತೆ ಜಾಗೃತಿಯಾಗಿರ್ಬೇಕು ಅಂದ್ಕೋತಾರೆ. ದೊಡ್ಡವರು ಮಾತನಾಡಿಕೊಳ್ಳುತ್ತಾರೆ. ಅನಾಮಿಕಾ, ರಮೇಶರ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ. ಅನಾಮಿಕಾ ಶಾರದಳ ಮನೆಗೆ ಸೊಸೆಯಾಗಿ ಕಾಲಿಡುತ್ತಾಳೆ. ಅನು, ತಿಂಡಿಪೋತ ಕುಟುಂಬದಲ್ಲಿ ಅಡಿಗೆ ಬಾರದ ಸೊಸೆಯಾಗಿ ನನ್ನನ್ನು ಕಳಿಸಿ ದೇವರು ನನ್ನ ಕೋರಿಕೆ ತೀರಿಸಿದ್ದಾನೆ. ಹೇಗೆ ಅವ್ರಿಗೆ ಅಡಿಗೆ ಮಾಡಿಡ್ತೀಯೋ ನಾನು ನೋಡ್ತೀನಿ. ನೀನು ನೋಡಿದ ನನ್ನ ಮದುವೆ ಆಡಂಬರ ಸಾಕು, ಇನ್ನು ನೀನು ಹಾಸ್ಟೆಲ್ಗೆ ಹೋಗಿ. ಅಮೃತ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಮ್ಗೆ ಹೇಗೂ ಅಡುಗೆ ಬರಲ್ಲ. ಈ ತಿಂಡಿಪೋತ ಅತ್ತೆ ಕುಟುಂಬದಿಂದ ಏನೋ ಒಂದು ಕೆಲಸವಿದೆ ಅಂತ ತಪ್ಪಿಸ್ಕೋಬೇಕು. ಫುಡ್ ಡೆಲಿವರಿಗೆ ಹೋಗ್ಬೇಕು, ದುಡ್ಡು ಸಂಪಾದಿಸ್ಬೇಕು. ನನ್ನ ಕೈಯಲ್ಲಿ ಸ್ವಲ್ಪ ದುಡ್ಡಿದ್ರೆ ಅಲ್ವಾ ಇವ್ರು ಕೇಳಿದಾಗ ನಾನು ಫುಡ್ ಆರ್ಡರ್ ಕೊಟ್ಟು ನನ್ನ ಹೆಸರು ಮರ್ಯಾದೆ ಕಾಪಾಡಬಲ್ಲೆ ಎಂದು ಅಂದುಕೊಂಡು ಅನಾಮಿಕಾ ಹೊರಟು ಹೋಗುತ್ತಾ ಇರುವಾಗ ಶಾರದಾ ಅನಾಮಿಕಳನ್ನು ಕರೆಯುತ್ತಾಳೆ. ಇಲ್ಲಿ ನೋಡು ಸೊಸೆ, ಹೇಳಿ ಅತ್ತೆ, ನನಗೆ ನಾನ್ ವೆಜ್ ಅಡಿಗೆ ಅಂದ್ರೆ ತುಂಬಾ ಇಷ್ಟ. ನಿನ್ಗೆ ಎಷ್ಟು ತರದ ನಾನ್ ವೆಜ್ ಅಡಿಗೆ ಬಂದ್ರೆ ಅಷ್ಟು ತರದ ನಾನ್ ವೆಜ್ ಅಡಿಗೆ ಮಾಡು. ಹಾಗೆ ಅತ್ತೆ. ಅಮ್ಮ ಸೊಸೆ, ನನಗೂ ನನ್ ಮಗಂಗೂ ವೆಜ್ಜು ನಾನ್ ವೆಜ್ಜು ಅನ್ನುವ ಅಡಿಗೆ ಭೇದವಿಲ್ಲ. ನೀನ್ ಏನ್ ಮಾಡಿದ್ರು ಗಮ್ಮಾಗಿ ಮಾಡ್ತೀಯ ಅಂತ ನನಗೆ ನನ್ ಮಗಂಗೆ ಗೊತ್ತು. ಅದಕ್ಕೆ ಅಂತ ಅದು ಮಾಡು ಇದು ಮಾಡು ಅಂತೂ ನಾವೇನು ಕಷ್ಟ ಕೊಡಲ್ಲಮ್ಮ ನಿನ್ನ. ನಿನ್ಗೆ ಎಲ್ಲಿವರೆಗೂ ಇದ್ರೆ ಅಲ್ಲಿವರೆಗೂ ಮಾಡ್ತಾನೆ ಇರು ಅನಾಮಿಕಾ, ನಾವು ತಿಂತಾನೆ ಇರ್ತೀವಿ. ನೀವು ಕೇಳಿದ್ರಲ್ಲಿ ತಪ್ಪಿಲ್ಲ ಮಾವಯ್ಯ. ಆದ್ರೆ ಈ ದಿನ ತುಂಬಾ ರಾತ್ರಿ ಆಗಿದೆ, ಅಡಿಗೆ ಮಾಡುವ ಸಹನೆ ಇಲ್ಲ. ಆರ್ಡರ್ ಮಾಡ್ತೀನಿ, ಈ ರಾತ್ರಿಗೆ ತಿನ್ನಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ, ತಿಂಡಿಪೋತ ಕುಟುಂಬ ನಿಜವೇ ಅಂದುಕೊಳ್ಳುತ್ತಾರೆ. ಅನಾಮಿಕಾ ಹೇಳಿದ್ದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಅನಾಮಿಕಾ ಸಂತೋಷ ಪಡುತ್ತಾಳೆ. ಫುಡ್ ಆರ್ಡರ್ ಮಾಡುತ್ತಾಳೆ. 10 ನಿಮಿಷದ ನಂತರ ಫುಡ್ ಬರುತ್ತೆ. ಅನಾಮಿಕಾ ನೋಡುತ್ತಾ ಇರುವಾಗಲೇ ಶಾರದಳ ಕುಟುಂಬ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಚಕಚಕ ತಿಂತಾ ಇರ್ತಾರೆ. ಅನಾಮಿಕಂಗೆ ಅಸಹ್ಯವಾಗುತ್ತೆ. ಏನೋ ಮಾತನಾಡದೆ ಅಲ್ಲಿಂದ ರೂಮಿನೊಳಗೆ ಹೋಗಿ ಮಲಗುತ್ತಾಳೆ. ಮಾರನೇ ದಿನ ಬೆಳಗಾಗುತ್ತಿರುವಾಗ ಅನಾಮಿಕಾ ಹೇಳುತ್ತಾಳೆ. ಬೆಡ್ ಮೇಲೆ ರಮೇಶ್ ಹಾಯಾಗಿ ಮಲಗಿರುತ್ತಾನೆ. ಇದೇ ಒಳ್ಳೆ ಸಮಯ, ನಾನು ಮನೆಯಿಂದ ಓಡಿ ಹೋಗ್ಬೇಕು. ಆಗಲೇ ನಾನು ಈ ತಿಂಡಿಪೋತ ಕುಟುಂಬಕ್ಕೆ ಅಡಿಗೆ ಮಾಡುವ ಕೆಲಸದಿಂದ ತಪ್ಪಿಸ್ಕೊತೀನಿ ಎಂದು ಅಂದುಕೊಂಡು ಹಾಲ್ ನಲ್ಲಿ ಬಂದು ಬಾಗಿಲು ತೆಗೆಯುತ್ತಾಳೆ. ಅಷ್ಟೇ ಅತ್ತೆ ಶಾರದಾ ಹೊರಗೆ ರಂಗೋಲಿ ಹಾಕುತ್ತಾ ಕಾಣಿಸುತ್ತಾಳೆ. ಸೊಸೆ ಅನಾಮಿಕಳನ್ನು ನೋಡ್ತಾಳೆ. ರಂಗೋಲಿ ಹಾಕೋಣ ಅಂತ ಇದ್ಯಾ? ಅನಾಮಿಕಾ ಆಶ್ಚರ್ಯದಿಂದ ನೋಡ್ತಾ ಇದ್ದು ಬಿಡ್ತಾಳೆ. ಈ ದಿನಕ್ಕೆ ನಾನು ಹಾಕ್ಬಿಟ್ಟೆ ಹೊರತು ನಾಳೆಯಿಂದ ನೀನೇ ಹಾಕುವಂತೆ, ಮನೆಯೊಳಗೆ ಬಾ. ಅದೆಲ್ಲ ಅತ್ತೆ, ಹೊರಗೆ ಮಾತಾಡೋದು ಏನಕ್ಕೆ ಸೊಸೆ, ಮನೆಯೊಳಗೆ ಮಾತಾಡೋಣ ಬಾ ಎಂದು ಅನಾಮಿಕಳನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಶಾರದಾ. ಹೋಗು ಸೊಸೆ, ಕಿಚನ್ ಒಳಗೆ ಹೋಗಿ ಕ್ಲೀನ್ ಮಾಡು. ನಾನು ಹೋಗಿ ದುಡ್ಡು ತಗೊಂಡ್ಬರ್ತೀನಿ. ಆ ನಂತರ ನೀನು ಮಾರ್ಕೆಟ್ಗೆ ಹೋಗಿ ನಾನು ಹೇಳಿದ ನಾನ್ ವೆಜ್ಜು ಅಡಿಗೆಗೆ ಸರಿ ಹೋದ ಸಾಮಾನು ಎಲ್ಲ ತಗೊಂಡ್ಬರುವಂತೆ. ಸರಿ ಅತ್ತೆ ಎಂದು ಹೇಳಿದ್ದರಿಂದ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಅಡುಗೆ ಮಾಡೋದು ತಪ್ಪು ಹೋಗಿಲ್ಲ ಎಂದು ಅಂದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಅನಾಮಿಕಾ. ಶಾರದಾ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಳ ಹತ್ರ ಬರ್ತಾಳೆ. ಅನಾಮಿಕಾ ಕಿಚನ್ ಕ್ಲೀನ್ ಮಾಡ್ತಾ ಇರ್ತಾಳೆ. ಅದರಿಂದ ಶಾರದಾ ದುಡ್ಡನ್ನು ಹಿಡಿದುಕೊಂಡು ಹಾಲಲ್ಲಿ ಕೂತ್ಕೋತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ಶಾರದಳ ಹತ್ರಕ್ಕೆ ಬರ್ತಾಳೆ. ಶಾರದಳ ಕೈಯಲ್ಲಿರುವ ದುಡ್ಡಿನ ಕಡೆ ನೋಡ್ತಾಳೆ. ಈ ದುಡ್ಡು ತಗೊಂಡು ಹೊರಟು ಹೋಗಿ ಏನೋ ಒಂದು ಹೇಳಿ ಮತ್ತೆ ಆರ್ಡರ್ ಮಾಡಬೇಕು ಎಂದು ಅಂದುಕೊಳ್ಳುತ್ತಾಳೆ. ಆದ್ರೆ ಅತ್ತೆ ಶಾರದಾ ಒಂದು ಬಾಂಬು ಸಿಡಿಸುತ್ತಾಳೆ. ಬಾ ಸೊಸೆ, ಇಬ್ರು ಮಾರ್ಕೆಟ್ಗೆ ಹೋಗೋಣ, ಎಲ್ಲ ತರದ ಅಡಿಗೆಗೆ ಬೇಕಾದ್ದನ್ನೆಲ್ಲ ತಗೊಂಡ್ಬರೋಣ ಎಂದು ಹೇಳುತ್ತಲೇ ಅನಾಮಿಕಳ ಮುಖ ಬಾಡಿ ಹೋಗುತ್ತದೆ. ಮೌನವಾಗಿದ್ದು ಬಿಡುತ್ತಾಳೆ. ಅನಾಮಿಕಳನ್ನು ಕರೆದುಕೊಂಡು ಮಾರ್ಕೆಟ್ಗೆ ಹೋಗುತ್ತಾಳೆ ಶಾರದಾ. ಮನೆ ಹತ್ರ ರಮೇಶ್, ಪ್ರಸಾದರು ಅನಾಮಿಕಾ ಮಾಡುವ ಘಮ್ ಅನ್ನುವ ಅಡುಗೆ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಚಿಕನ್, ಮಟನ್, ತರಕಾರಿ ಸಾಮಾನು ಎಲ್ಲವನ್ನು ತೆಗೆದುಕೊಂಡು ಅತ್ತೆ ಸೊಸೆಯರು ಮನೆಗೆ ಬರುತ್ತಾರೆ. ಹೋಗು ಸೊಸೆ, ಘಮ್ ಅಂತ ಅಡುಗೆ ಮಾಡು, 1 ಗಂಟೆ ನಂತರ ಬರ್ತೀನಿ ಎಂದು ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಅತಿ ಕಷ್ಟದಿಂದ ಫೋನ್ ಅಲ್ಲಿ ಅಡುಗೆ ನೋಡ್ಕೊಂಡು ಮಾಡ್ತಾಳೆ.
ಇನ್ನು ಅಡಿಗೆ ನಂತರ ಅದನ್ನೆಲ್ಲ ತೆಗೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ಶಾರದಾ, ಪ್ರಸಾದ್, ರಮೇಶರು ಎಷ್ಟೋ ಆಸೆಯಿಂದ ತಿನ್ನೋದಕ್ಕೆ ಬರ್ತಾರೆ. ಪಾತ್ರೆಯನ್ನು ಓಪನ್ ಮಾಡಿ ನೋಡ್ತಾರೆ, ಅವೆಲ್ಲ ಸೀದು ಹೋಗಿರುತ್ತೆ. ಅದರಿಂದ ಬರುವ ಸೀದು ಹೋದ ವಾಸನೆಗೆ ಎಲ್ಲರೂ ತಲೆ ತಿರುಗಿ ಬಿದ್ದು ಬಿಡ್ತಾರೆ. ಅದನ್ನು ಅನಾಮಿಕ ನೋಡಿ ಗಾಬರಿ ಆಗ್ತಾ ನೀರು ಸುರಿಸುತ್ತಾಳೆ. ಎಲ್ರು ಹೇಳ್ತಾರೆ. ಅನಾಮಿಕ ಕೈ ಮುಗಿತಾಳೆ. ನನ್ನನ್ನು ಕ್ಷಮಿಸ್ಬಿಡಿ, ನನ್ಗೆ ಅಡುಗೆ ಮಾಡೋದು ಬರಲ್ಲ. ನನ್ ಬಗ್ಗೆ ನಮ್ಮಪ್ಪ ಹೇಳಿದೆಲ್ಲ ಸುಳ್ಳೆ. ಅತ್ತೆ, ನೀವು ಕಲ್ಸಿದ್ರೆ ನಾನ್ ಕಲಿತೀನಿ ಎಂದು ಬೇಡಿಕೊಳ್ಳುತ್ತಾಳೆ. ತಿಂಡಿಪೋತ ಶಾರದಳ ಕುಟುಂಬ ಅನಾಮಿಕಳಿಗೆ ಅಡಿಗೆ ಕಲಿಸುತ್ತಲೇ ಹಿಡಿಸಿದ ಅಡಿಗೆಗಳನ್ನು ಮಾಡ್ಕೊಂಡು ತಿಂತಾ ಇರ್ತಾರೆ.